ಅಲ್ಲ ಸರ್, ನೀವು ಅಲಯನ್ಸಲ್ಲಿ ಹೋಗ್ತೀರಾ ಹೋಗಲ್ವಾ ಅದು ಒಂದಿದೆ. ಸೊ ಹೋದರೆ ಮುಂದಿನ ದಿನಗಳಲ್ಲಿ ಪವರ್ ಶೇರಿಂಗ್ ಅನ್ನೋದು ಇದ್ದೇ ಇರುತ್ತಲ್ಲ ಸರ್. ಅದರಲ್ಲಿ ಜೆ ಡಿ ಎಸ್ ಯಾವಾಗಲೂ ಅಷ್ಟೇ, ಕಡಿಮೆ ಸೀಟ್ ತೊಗೊಂಡ್ರು ಅವರೇ ಮುಖ್ಯಮಂತ್ರಿ, ಕಡಿಮೆ ಸೀಟ್ ತೊಗೊಂಡ್ರು ಅವರೇ ಪ್ರಮುಖ ಪೋರ್ಟ್ಫೋಲಿಯೋ. ದಟ್ ಈಸ್ ದಿ ಕೆಪಾಸಿಟಿ ಆಫ್ ಜೆ ಡಿ ಎಸ್. ನಾವು ನೋಡ್ಕೊಂಡು ಬಂದಿದ್ದೀವಿ ಆ ನೆಗೋಸಿಯೇಷನ್ ಪವರು ಮತ್ತು ಟೆಕ್ನಿಕ್ಸು ದೇವೇಗೌಡರಿಗೆ, ಕುಮಾರಸ್ವಾಮಿ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಆ ಥರದ್ದು ಇನ್ನೂ ಏನು ಟಾಕ್ಸ್ ನಡೆದಿಲ್ಲ. ಟೂ ಅರ್ಲಿ ಟೂ ಪ್ರಿಮೆಚೂರ್ ಮೇಡಮ್. ಇವೆಲ್ಲ ಯಾವಾಗ ಈ ಟಾಕ್ಸ್ ಉದ್ಭವ ಆಗುತ್ತೆ ಅಂದರೆ, ನನ್ನ ಗಮನದಲ್ಲಿ ಇದ್ದಂಗೆ, ನನಗೆ ಸಣ್ಣ ಪುಟ್ಟ ನಾಲೆಡ್ಜು ಇದು ಇತ್ತೀಚೆಗೆ ಲೋಕಸಭೆ ಟೈಮಲ್ಲೂ ಎಲ್ಲ ಹೋಗಿ ಪಾಲ್ಗೊಂಡಾಗ ನೋಡ್ದಂಗೆ, ಇಟ್ ಕಮ್ಸ್ ಡ್ಯೂರಿಂಗ್ ದ ಎಲೆಕ್ಷನ್ ಅವರ್ಸ್. ವಿಜೇಂದ್ರ ಅವ್ರ ಜೊತೆ ತಮ್ಮ ಒಡನಾಟ ಹೇಗಿದೆ? ತಾವು ಮಾತಾಡ್ತೀರಾ? ಕುತ್ಕೊಂಡು ಮಾತಾಡಿರೋ ಸಿನಾರಿಯೋ ಇದೆಯಾ? ಯಾವಾಗಾದ್ರೂ ಮಾತಾಡಿದ್ದೀರಾ? ಒಂದು ಚುನಾವಣೆಗಳ ರಾಜಕೀಯ, ಮುಂದಿನ ರಾಜಕೀಯ ಪಕ್ಷದ ಎರಡೂ ಅದೊಂದು ರಾಷ್ಟ್ರೀಯ ಪಕ್ಷ, ನಮ್ದೊಂದು ಪ್ರಾದೇಶಿಕ ಪಕ್ಷ. ನಾವಿಬ್ಬರು ಕೂಡ ಒಂದೊಂದು ಪಕ್ಷದಲ್ಲಿ ಪ್ರತಿನಿಧಿಗಳಾಗಿದ್ದೀವಿ. ಹಾಗಾಗಿ ಒಂದು ಏನಂದರೆ, ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಚರ್ಚೆಗಳಿರಲಿ ಅದನ್ನು ಕೂತು ಮಾಡ್ತಕ್ಕಂಥ ಒಂದು ಸೌಹಾರ್ದತೆ ಅಂತೂ ಇಟ್ಕೊಂಡಿದ್ದೀವಿ. ಮಾತಾಡಿದ್ದೀರಾ ಕುತ್ಕೊಂಡು? ಮಾತಾಡಿದ್ದೀವಿ ಅದರಲ್ಲಿ. ಹೌದಾ? ಸೊ ಮೊನ್ನೆ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ನಡೀತು. ಪಾರ್ಟಿ ರೆಡಿ ಆಗ್ತಾ ಇದೆ ಸರ್, BJP ಪಾರ್ಟಿ ರೆಡಿ ಆಗ್ತಾ ಇದೆ. ಯಾಕಂದರೆ ಅವತ್ತು ಅದು ಕೇವಲ ಯಡಿಯೂರಪ್ಪನವರ 50 ವರ್ಷದ ಸಾರ್ಥಕ ರಾಜಕೀಯ ಜೀವನದ ಉತ್ಸವವಾಗಿರಲಿಲ್ಲ. ಅದು ಮುಂದಿನ 2028ರ ಚುನಾವಣೆಗೆ ಆಗ್ತಾ ಇರುವಂತಹ ಒಂದು ವೇದಿಕೆ ಆಗಿತ್ತು. ಸೊ ಆ ಥರ ನೀವು ಬೆಳ್ಳಿ ಹಬ್ಬ ಮಾಡ್ಕೊಂಡ್ರಿ ಅಥವಾ ಜನರೊಂದಿಗೆ ಜನತಾದಳ ಅಂತಂದರೆ, ಬಟ್ ಇಡೀ ರಾಜ್ಯದ ಗಮನ ಸೆಳೆಯುವ ಆ ಒಂದು ಕಿಕ್ ಸ್ಟಾರ್ಟ್ ಕೊಡುವಂತಹ ಕಾರ್ಯಕ್ರಮಗಳು ಏನಾದರೂ? ಅಲ್ಲ, ಯಾವುದೇ ರಾಜಕೀಯ ಪಕ್ಷಕ್ಕಾಗಲಿ ಒಬ್ಬ ರಾಜಕೀಯ ನಾಯಕನ ಸಾಧನೆಗಳೇನಿದೆ ಅದು ಒಂದು ರೀತಿ ಶ್ರೀರಕ್ಷೆಯಾಗಿ ಆಯಾ ಪಕ್ಷಗಳಿಗೆ ಉಳಿಯುವಂಥದ್ದು ಸರ್ವೇ ಸಾಮಾನ್ಯ. ಅದರಲ್ಲೂ BS ಯಡಿಯೂರಪ್ಪ ಸಾಹೇಬ್ರ ಒಂದು ರೈತ ಪರವಾದಂಥ ಹೋರಾಟಗಳು, ಅವರು ಪ್ರತ್ಯೇಕವಾಗಿ ರೈತರಿಗೆ ಬಡ್ಜೆಟನ್ನು ಮಂಡನೆ ಮಾಡಿದ್ರು. ಇವೆಲ್ಲ ನಾನಾ ವಿಚಾರಗಳನ್ನ ಇಟ್ಕೊಂಡು ಅವರ ಸುದೀರ್ಘವಾದಂಥ ರಾಜಕಾರಣದ ಪಯಣ ಏನಿದೆ ಅದಕ್ಕೆ ಗೌರವ ಸಲ್ಲಿಸಿ ಭಾರತೀಯ ಜನತಾ ಪಾರ್ಟಿಯವ್ರು ಮಾಡಿರ್ತಕ್ಕಂಥ. ಜೊತೆಯಲ್ಲಿ ತಮಗೆ ಗೊತ್ತಿದೆ, ಈಗ ನಮ್ಮದು ಕೂಡ ಇತ್ತೀಚೆಗೆ ಬೆಳ್ಳಿ ಹಬ್ಬ ಆಚರಣೆ ಆಯಿತು. ಅದು ಹಾಸನ್ನಿಂದ ಪ್ರಾರಂಭ ಆಯಿತು, ಕಿತ್ತೂರು ಕರ್ನಾಟಕಕ್ಕೆ ಹೋಗಿ ತಲುಪಿ ಬೆಂಗಳೂರಿಗೆ ಬಂದಿದ್ದೇವೆ. ಈ ರೀತಿ ನಾನಾ ಜಿಲ್ಲೆಗಳಲ್ಲಿ ಈ ರೀತಿ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ದೇವೆ. ನಡೀತಾ ಹೋಗುತ್ತೆ. ಆಲ್ ರೈಟ್ ಸರ್. ಈಗ ಕುಮಾರಸ್ವಾಮಿ ಅವರು ಇನ್ನೇನು ಚುನಾವಣೆ ಹೊಸ್ತಿಲಲ್ಲಿ ಬರ್ತಾರಾ ಅಥವಾ ಅದಕ್ಕಿಂತ ಮುಂಚೆ ಬಂದು ಏನಾದರೂ ಒಂದು ಅಲೆ ಎಬ್ಬಿಸ್ತಾರ ಸರ್? ಕಾರ್ಯಕರ್ತರಿಗೆ ಆ ಪ್ರಶ್ನೆ ಇದೆ, ಅದಕ್ಕೆ ಕೇಳಿದೆ. ಅವ್ರಿಗೆ ಡೆಲ್ಲಿನಲ್ಲಿ ಜವಾಬ್ದಾರಿ ಹೆಚ್ಚಿದೆ ಮೇಡಮ್. ಅದ್ರ ಮಧ್ಯೆ ಮನಸ್ಸು ಕರ್ನಾಟಕದತ್ತ ಯಾವಾಗಲೂ ಕೂಡ ಸಂಪೂರ್ಣವಾಗಿ ಮನಸ್ಸಿಲಿರುತ್ತೆ. ಹಾಗಾಗಿ ಅವರು ಯಾವ ಸಮಯದಲ್ಲಿ ಅತಿ ಶೀಘ್ರದಲ್ಲಿ ಇದನ್ನ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಅವ್ರು ತಗೋಬೇಕು ಡಿಸಿಷನ್. ಸರ್, ತಮ್ಮ ಪತ್ನಿ ಹೆಸರು ರೇವತಿ ಅವರಲ್ಲ? ರೇವತಿ ಅವರು ಚುನಾವಣಾ ಪಾಲಿಟಿಕ್ಸ್ಗೆ ಬರ್ತಾರಾ ಅಥವಾ ಪಾಲಿಟಿಕ್ಸ್ಗೆ ಬರ್ತಾರಾ? ಇವತ್ತು ಗ್ಯಾರಂಟಿ ನ್ಯೂಸ್ ಮೂಲಕ ಹೇಳ್ತಾ ಇದ್ದೀನಿ ಮೇಡಮ್, ಬರ್ಕೊಂಬಿಡಿ ಡೇಟು. ಯಾವ ಕಾರಣಕ್ಕೂ ಬರೋದಿಲ್ಲ. ಇನ್ಫ್ಯಾಕ್ಟ್ ನನ್ನ ಉಪಚುನಾವಣೆ ಚನ್ನಪಟ್ಟಣ ಟೈಮಲ್ಲೇ ಎಲ್ಲರೂ ಆಕೆನ ಫೋರ್ಸ್ ಮಾಡಿ ಕರ್ಕೊಂಬಂದಿದ್ರು. ನಾನು ಕೂಡ ಅದಾದಮೇಲೆ ಕಡಾಖಂಡಿತ ಅದು ಕರ್ಕೊಂಬಂದಿದ್ದು ಅಂದರೆ ಏನಿಲ್ಲ, ಅಲ್ಲೆಲ್ಲ ಪಾಪ ನಾನು ಓಡಾಡೋಕ್ಕಾಗಿಲ್ಲ ಅಂತ ಬಸ್ ಸ್ಟ್ಯಾಂಡ್ ಹತ್ರ ನಿಂತ್ಕೊಂಡು ಪ್ರಚಾರ ಮಾಡ್ತಕ್ಕಂಥದ್ದಕ್ಕೆ ಒಂದಷ್ಟು ಯುವಕರು ಕಾಲೇಜ್ ಬಿಟ್ಟಿತ್ತು ಅಂತ ಹೋಗಿ ಕೇಳಿದ್ಬಿಟ್ರೆ ಅವರು ಪ್ರಾಬ್ಲಿ 2-3 hours. ಅಲ್ಲಿಂದ ನಾನು ನನ್ನ ವೈಫ್ಗೂ ಅಷ್ಟೇ, ಐ ಮೀನ್ ಎಲ್ಲರೂ ರಾಜಕಾರಣ ಮಾಡಲೇಬೇಕು, ರಾಜಕಾರಣ ಅಂತಕ್ಕಂಥದ್ದು ನನಗೇನೋ ಸರಿ ಅನ್ಸೋದಿಲ್ಲ. ಹಾಗಾಗಿ ನನ್ನ ವೈಫ್ದು ಏನು ಇಂಟರ್ಫಿಯರೆನ್ಸು ಇರೋದಿಲ್ಲ, ಸಾರ್ವಜನಿಕವಾಗಿ ನೀವು ಅವ್ರನ್ನೇನು ಅಪೇಕ್ಷೆನೂ ಪಟ್ಕೊಳ್ಳೋ ಅಂಥದ್ದು ಬೇಡ. ಓಕೆ ಸರ್, ನೀವು ತಾಯಿ ಮಗನ ತಂದೆ ಮಗನ? ಏನಿಬ್ರಿಗೂ ಮಗ ಅಲ್ಲ, ಯಾರು ಅಂದರೆ ನಿಮಗೆ ತಂದೆ ಅಂದರೆ ತಾಯಿ ಅಂದರೆ ಜಾಸ್ತಿ ಪ್ರೀತಿನಾ, ತಂದೆ ಅಂದರೆ ಜಾಸ್ತಿ ಪ್ರೀತಿನಾ, ಯಾರ ಜೊತೆಗೆ ಜಾಸ್ತಿ ಒಡನಾಟ? ಸೊ ಚಿಕ್ಕ ವಯಸ್ಸಲ್ಲಿ ತುಂಬ ಚಿಕ್ಕ ಹುಡುಗ ಬಾಲ್ಯದಲ್ಲಿ ಬೆಳಿಬೇಕಾದಾಗ ತಂದೆಯವ್ರ ಮೇಲೆ ಅತಿಯಾದಂಥ ಪ್ರೀತಿ. ತಂದೆಯವರು ಆಗ್ತಾನೆ ರಾಜಕಾರಣದಲ್ಲಿ ಇನ್ನೂ ಪುಟ್ಟಿದೆ ಹೇಳ್ತಾ ಇದ್ರು. ಐ ಸ್ಟಿಲ್ ರಿಮೆಂಬರ್, ರಾತ್ರಿ ಎಷ್ಟೊತ್ತೇ ಆದರೂ ಕೂಡ ನಮ್ಮ ತಂದೆಯವರು MLS ಜೊತೆ ಕಮಿಟ್ಮೆಂಟ್ಸು ಎಲ್ಲ ಇರೋದೆಲ್ಲ ಹೋಗೋರಲ್ಲ. ಆಗ ಎಷ್ಟೋ ಸಲ ಅವ್ರನ್ನೂ ಜೊತೇಲಿ ನಾನೇ ಮಲಗಿಸ್ಕೊಂಡ್ಬಿಟ್ಟಿರೋದು ಇದೆ. ನಾನು ಮಲಗ್ತಾ ಇರಲಿಲ್ಲ ನಮ್ಮ ತಂದೆಯವ್ರನ್ನ ಬಿಟ್ಟು.
ಆ ಥರ ಅದು ಒಂಥರ ಬಾಂಧವ್ಯನೇ ಬೇರೆ ಇತ್ತು. ಸೊ ಈಗಲೂ ಹಂಗೆ ಕಂಟಿನ್ಯೂ ಆಗಿದೆ. ಎಟ್ ದ ಸೇಮ್ ಟೈಮ್ ಅಫ್ಕೋರ್ಸ್ ಆ ತಾಯಿ ಪ್ರೀತಿ ನಿಮ್ಗೆ ಗೊತ್ತಿದೆ, ಅದು ಯಾವತ್ತೂ ಕೂಡ ನಮ್ಮ ತಾಯಿಯವ್ರ ಬಗ್ಗೆ ವಿಶೇಷವಾದಂಥ ಪ್ರೀತಿ. ಹ್ಮ್ ಹ್ಮ್